ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 23, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸ್ನೇಹಿತರೆ, ಯೂಟ್ಯೂಬ್ ಕಡೆಯಿಂದ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ ಆಗಿತ್ತು. ಹಾಗಾಗಿ ನಾವು ಯಾವುದೇ ರೀತಿಯಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಜೊತೆಗೆ ಈ ಮೊದಲು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಸ್ಗಳು ಸಹ ಡಿಲೀಟ್ ಆಗಿರೋದನ್ನು ನೀವು ಗಮನ ಹರಿಸಲೇಬಹುದು. ಇವಾಗ ರಿಕವರಿ ಆಗುತ್ತೆ. ನಿನ್ನೆಯಿಂದ ಹೊಸದಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಶೆಡ್ಯೂಲ್ ಆಧಾರದ ಮೇಲೆ ಯಾವ ಡೇಸ್ಗಳು ಮಿಸ್ಸಿಂಗ್ ಇದೆಯಲ್ಲ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ. ಯಾವುದೇ ರೀತಿಯಂಥ ವರಿಯನ್ನು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತಿನ ಒಂದು ಚರ್ಚೆ ನಡೆಯಲ್ಲಿ ಫೆಬ್ರವರಿ 23ಯಲ್ಲಿರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ಗಮನ ಹರಿಸುವಂಥದ್ದು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ, ಪಾರ್ಲಿಮೆಂಟ್ಸ್ ಹಿಸ್ಟಾರಿಕ್ ಲಾ ಆ್ಯಂಡ್ ಎಕ್ಸ್ಟೆಂಡೆಡ್ ವೇಟ್ ಫಾರ್ ವುಮನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್, GS ಪೇಪರ್ 1 ಆ್ಯಂಡ್ 2 ನಡೆಯಲ್ಲಿ ಸೋಷಿಯಲ್ ಇಶ್ಯೂಸ್ ಅಂತ ಬಂದಾಗ, ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ ಅಂತ ಬಂದಾಗ ವುಮನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸಲ್ಲೂ ಸಹ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನನ್ನು ಕೊಟ್ಟಿದ್ದಾರಲ್ಲ, ವುಮನ್ ರಿಸರ್ವೇಷನ್ ಆ್ಯಕ್ಟ್ನ ಮುಖಾಂತರ 2023ರಲ್ಲಿ ಈ ಒಂದು ಕಾಯ್ದೆಯನ್ನು ಪಾಸ್ ಮಾಡಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ. ಇದು ಹಳೆ ಇಶ್ಯೂ ಇದೆ, ಬಟ್ ಇಲ್ಲಿ ಪಾಸಿಬಿಲಿಟಿ ಇಲ್ಲ ಇಂಪ್ಲಿಮೆಂಟ್ ಮಾಡುವಂಥದ್ದು ಅಂತ ಒಂದು ಆ್ಯಂಗಲನ್ನು ಕವರ್ ಮಾಡ್ತಾ ಇದ್ದಾರೆ ಆಥರ್ ಅವರು. ಯಾಕೆ ಪಾಸಿಬಲ್ ಇಲ್ಲ? 2023ರಲ್ಲಿ ಈ ಒಂದು ಆ್ಯಕ್ಟನ್ನು ಪಾಸ್ ಮಾಡಿದ್ದಾರೆ, ವುಮನ್ ರಿಸರ್ವೇಷನ್ ಆ್ಯಕ್ಟ್. ಈ ಒಂದು ಆ್ಯಕ್ಟ್ನ ಮುಖಾಂತರ ಮಹಿಳೆಯರಿಗೆ ಪೊಲಿಟಿಕಲ್ ರಿಪ್ರೆಸೆಂಟೇಷನನ್ನು ಎನ್ಹಾನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೋಕಸಭೆ ಹಾಗೂ ಸ್ಟೇಟ್ ಅಸೆಂಬ್ಲೀಸ್ ನಡಿನಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನನ್ನು ಕೊಡಬೇಕು, ಪೊಲಿಟಿಕಲ್ ಎಂಪವರ್ಮೆಂಟನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಪೊಲಿಟಿಕಲ್ ಫೀಲ್ಡ್ ನಡಿನಲ್ಲಿ ಇಕ್ವಾಲಿಟಿಯನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ರಿಸರ್ವೇಷನನ್ನು ಪ್ರಮೋಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಮ್ಯಾಂಡೇಟರಿ ಸ್ಟೆಪ್ ಏನಿದೆ ಅಂತಂದರೆ, ನಾವು ಈ ಒಂದು ಕಾಯ್ದೆಯನ್ನು ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ 2029ರಿಂದ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದಾಗಿ ನೋಡ್ಬೋದು. ಈ ಒಂದು ಹಂತದಲ್ಲಿ ಮೊದಲು ಏನು ಕಂಡಕ್ಟ್ ಮಾಡಬೇಕು ಅಂದರೆ ಜನಗಣತಿಯನ್ನು ಕಂಡಕ್ಟ್ ಮಾಡಬೇಕು ಅಂತ ಹೇಳುತ್ತೆ. ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಬೇಕು. ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಿದಾದ್ಮೇಲೆ ನಾವು ಸರಿಯಾದಂಥ ಒಂದು ರಿಸರ್ವೇಷನ್ನ ಕೊಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ 2026ರಲ್ಲಿ ಒಂದು ಸೆನ್ಸಸ್ಗೆ ಸಂಬಂಧಪಟ್ಟಂತೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾವ ರೀತಿಯಾಗಿ ನಾವು ಸೆನ್ಸಸ್ಸನ್ನು ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ 2026ರಲ್ಲಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಇನಿಷಿಯೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು. 2027ರಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ಸನ್ನು ಮಾಡ್ಬೋದು, ಒಂದು ಜನಗಣತಿ ಫುಲ್ ಫ್ಲೆಡ್ಜಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಹಿಸ್ಟಾರಿಕಲಿ ಒಂದು ಜನಗಣತಿಗೆ ಸಂಬಂಧಿಸಪಟ್ಟಂತಹ ಅಲೋಕೇಶನ್ಸನ್ನು ನೋಡುವಂಥದ್ದಾದರೆ, ಎಷ್ಟು ರೀತಿಯಾದಂಥ ಒಂದು ಟೈಮನ್ನು ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ನೋಡುವಂಥದ್ದಾದರೆ 12ರಿಂದ 18 ಮಂತಷ್ಟು ಟೈಮನ್ನು ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ನೋಡ್ಬೋದು. ಹಾಗಾಗಿ 2027ರಲ್ಲಿ ನಾವು ಫುಲ್ ಫ್ಲೆಡ್ಜಲ್ಲಿ ಸ್ಟಾರ್ಟ್ ಮಾಡಿದರೆ ಜನಗಣತಿ 2028 ಅಥವಾ 2029ರ ಸ್ಟಾರ್ಟಿಂಗ್ ನಡೆಯಲ್ಲಿ ಎಂಡ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. 2029ರಷ್ಟೊತ್ತಿಗೆ ನಮ್ಮ ಹತ್ರ ಒಂದು ಸೆನ್ಸಸ್ಗೆ ಸಂಬಂಧಪಟ್ಟಂಥ ಡೇಟಾ ಇರುತ್ತೆ. ಇದಾದ ನಂತರ ಸರ್ಕಾರ ಏನು ಮಾಡಬೇಕಾಗುತ್ತೆ? ಡಿಲಿಮಿಟೇಷನ್ ಕಮಿಷನನ್ನು ಸೆಟಪ್ ಮಾಡಬೇಕಾಗುತ್ತೆ. ಪ್ರೆಸಿಡೆಂಟ್ ಅವರು ಏನು ಮಾಡ್ತಾರೆ? ಡಿಲಿಮಿಟೇಷನ್ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಅದಾದ ನಂತರ ನಾವು ಏನು ಮಾಡ್ಬೋದು? ರಿಸರ್ವೇಷನನ್ನು ಪ್ರೊವೈಡ್ ಮಾಡ್ಬೋದು. ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ಪ್ರಸ್ತುತವಾಗಿ ಸಪೋರ್ಟ್ ಮಾಡುವಂಥ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 82 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೆನ್ಸಸ್ ಕಂಡಕ್ಟ್ ಆದ ಮೇಲೆ ಆರ್ಟಿಕಲ್ 82 ನಡೆಯಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ತಾರೆ? ಡಿಲಿಮಿಟೇಷನ್ ಕಮಿಷನನ್ನು ಸೆಟಪ್ ಮಾಡ್ತಾರೆ. ಇವರು ಪ್ರಸ್ತುತವಾಗಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಯೆನ್ಸೀಸ್ನ ಒಂದು ಮ್ಯಾಪನ್ನೇ ಬದಲಾವಣೆ ಮಾಡ್ತಾರೆ. 543 ಲೋಕಸಭಾ ಸೀಟಿಗೋಸ್ಕರ ಇವಾಗ ಚೇಂಜಸನ್ನು ಮಾಡುವಂಥ ಸ್ಥಿತಿಗತಿ ಇದೆ. ಹಾಗೂ 4000 ಸ್ಟೇಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ಗೆ ಸಂಬಂಧಪಟ್ಟಂತೆಯೂ ಸಹ ಚೇಂಜಸನ್ನು ಮಾಡಬೇಕಾಗುತ್ತೆ. ರೀಡ್ರಾ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಡಿಲಿಮಿಟೇಷನ್ ಕಮಿಷನ್ ಹೊಂದಿರುತ್ತೆ. ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನ್ ಅಂತಂದರೆ, ಈ ಮೊದಲು ಯಾವ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಕಮಿಷನ್ಸನ್ನು ಸೆಟಪ್ ಮಾಡಿದ್ದಾರೆ? ಇಯರ್ಸನ್ನು ಮೆನ್ಷನ್ ಮಾಡಿ. ಹೌ ಮೆನಿ ಟೈಮ್ಸ್? ಇಯರ್ಸನ್ನು ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಪ್ರಸ್ತುತವಾಗಿರ್ತಕ್ಕಂಥ ಕಂಡೀಷನನ್ನು ನೋಡೋದಾದರೆ 2029ನಲ್ಲಿ ನಾವು ಸೆನ್ಸಸ್ಸನ್ನು ಮಾಡ್ತೀವಿ. ಇದಾದ ನಂತರ ಡಿಲಿಮಿಟೇಷನ್ಗೂ ಸಹ ಸರಿಯಾದಂಥ ಒಂದು ಟೈಮನ್ನು ಅಲೋಕೇಶನ್ನ ಮಾಡಲಿಕ್ಕೆ ಬೇಕಾಗುತ್ತೆ. ಹಾಗಾಗಿ 2029ರಷ್ಟೊತ್ತಿಗೆ ರಿಸರ್ವೇಷನನ್ನು ಒದಗಿಸಲಿಕ್ಕೆ ಪಾಸಿಬಲ್ ಇದೆನಾ ಅನ್ನುವಂಥ ಪ್ರಾಕ್ಟಿಕಲ್ ಕ್ವಶನನ್ನು ಆಥರ್ ಅವರಲ್ಲಿ ಕೇಳ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ, ಅದರಲ್ಲೂ ಪ್ರಿಲಿಮ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಅಂತಲೇ ಹೇಳ್ಬೋದು. ಇಲ್ಲಿ ಯಾವ ರೀತಿಯಾದಂಥ ಸಂವಿಧಾನಾತ್ಮಕವಾಗಿರುವಂಥ ತಿದ್ದುಪಡಿಯನ್ನು ಕಾಣ್ತೇವೆ. 106ನೇ
ತಿದ್ದುಪಡಿ ನಡಿನಲ್ಲಿ ನಾವು ವುಮೆನ್ ರಿಸರ್ವೇಷನ್ ಆಸ್ಪೆಕ್ಟನ್ನು ನೋಡ್ತಾ ಇದ್ವಿ. ಸಂವಿಧಾನಾತ್ಮಕವಾಗಿ ಒಂದು ತಿದ್ದುಪಡಿಯನ್ನು ಮಾಡಿದರೆ ನಾರಿ ಶಕ್ತಿ ವಂದನ್ ಅಭಿಯಾನ ಅಂತಲೂ ಸಹ ಕರಿತೀವಿ ಅಲ್ವಾ. 106 ಇದಕ್ಕೆ ಸಂಬಂಧಪಟ್ಟಂಥ ಬಿಲ್ಲು ಸಹ ಇಂಪಾರ್ಟೆಂಟ್. 128ನೇ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಬಿಲ್ ನಡಿನಲ್ಲಿ ಸೊ ಒಟ್ಟಾರೆಯಾಗಿ 2023ರಲ್ಲಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ಪೆಷಲ್ ಮೆಜಾರಿಟಿ ಆಧಾರದ ಮೇಲೆ 2/3 ಮೆಜಾರಿಟಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಅಂದರೆ ಪಾರ್ಲಿಮೆಂಟ್ನಲ್ಲಿ ಕಂಪ್ಲೀಟಾಗಿ ಒಂದು ಮೆಜಾರಿಟಿಯನ್ನು ಎನ್ಶೋರ್ ಮಾಡೋದ್ರ ಮುಖಾಂತರ ಪಾಸ್ ಮಾಡಿದ್ದಾರೆ. ಹಾಗೂ 50% ಅಷ್ಟು ಮಿನಿಮಮ್ ರೆಟಿಫಿಕೇಷನ್ ಆಗಿದೆ ಸ್ಟೇಟ್ ಲೆಜಿಸ್ಲೇಚರ್ ಮುಖಾಂತರ ಅನ್ನೋದು ಸಹ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ಸಾಕಷ್ಟು ಅಮೆಂಡ್ಮೆಂಟ್ಗಳನ್ನು ಮಾಡಿದ್ದಾರೆ. ಅದರಲ್ಲೂ ಕೆಲವೊಂದಿಷ್ಟು ಆರ್ಟಿಕಲಲ್ಲಿ ಚೇಂಜಸನ್ನು ಮಾಡಿದ್ದಾರೆ. ಹೊಸದಾಗಿರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆರ್ಟಿಕಲ್ ಇಂಪಾರ್ಟೆಂಟ್ಲಿ ಅಂತಂದರೆ ಆರ್ಟಿಕಲ್ 239AA ಇಂಪಾರ್ಟೆಂಟ್. ವೈ? ಬಿಕಾಸ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ದಿಲ್ಲಿ ನಡಿನಲ್ಲೂ ಸಹ ಈ ಒಂದು ರಿಸರ್ವೇಷನ್ ಎಕ್ಸ್ಟೆನ್ಷನ್ ಮಾಡುವಂಥ ಹಂತದಲ್ಲಿ ಪ್ರಿಲಿಮ್ಸಲ್ಲಿ ಸ್ಪೆಸಿಫಿಕಲಿ ಈ ಒಂದು ಆರ್ಟಿಕಲನ್ನು ಮೆನ್ಷನ್ ಮಾಡೋದ್ರ ಮುಖಾಂತರನೂ ಕೇಳಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇದರೊಂದಿಗೆ ಕೆಲವೊಂದಿಷ್ಟು ಆರ್ಟಿಕಲನ್ನು ಸಹ ಇನ್ಸರ್ಟ್ ಮಾಡಿದ್ದಾರೆ. ಆರ್ಟಿಕಲ್ 330A ಕಾಣ್ಬೋದು. ಇಲ್ಲಿ ಲೋಕಸಭೆಯಲ್ಲಿ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಆರ್ಟಿಕಲ್ 332A ನಡಿನಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಸಂಬಂಧಪಟ್ಟಂಥ ಒಂದು ರಿಸರ್ವೇಷನ್ ಆಗಿರ್ಬೋದು. ಆರ್ಟಿಕಲ್ 334A ನಡಿನಲ್ಲಿ ಒಂದು ಸನ್ಸೆಟ್ ಕ್ಲಾಸ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ರಿಸರ್ವೇಷನ್ ನೆಕ್ಸ್ಟ್ 15 ಇಯರ್ಸ್ ತನಕ ಸಹ ವ್ಯಾಲಿಡ್ ಇರುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಎಕ್ಸ್ಟೆನ್ಷನ್ ಮಾಡ್ಬೋದು, ಬಟ್ 15 ಇಯರ್ಸ್ ಇರುತ್ತೆ ಅನ್ನುವಂಥ ಒಂದು ಸನ್ಸೆಟ್ ಕ್ಲಾಸನ್ನು ಸಹ ಆರ್ಟಿಕಲ್ 334A ನಲ್ಲಿ ಕಾಣ್ತಾ ಇದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೀವು ಆರ್ಟಿಕಲ್ಸ್ಗಳನ್ನು ಯಾವ ರೀತಿಯಾಗಿ ಇನ್ಸರ್ಟ್ ಮಾಡಿದ್ದಾರೆ ಅಂತ. ಇದೊಂದು ಹಾರಿಜಾಂಟಲ್ ರಿಸರ್ವೇಷನ್ ಆಗಿದೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಬಿಕಾಸ್ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ತರುವಂಥದ್ದಾಗಿರ್ಬೋದು. ಸೊ 33% ಅಷ್ಟು ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕು ಅಂತಂದರೆ 2026 ಆದ ಮೇಲೆ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಸೆನ್ಸಸ್ನ ಆಧಾರದ ಮೇಲೆ ಆ ಒಂದು ಸೆನ್ಸಸ್ ಡೇಟಾವನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅದಾದ ನಂತರ ಒಂದು ಡಿಲಿಮಿಟೇಷನ್ ಎಕ್ಸಸೈಸ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರಲಿ ಸೆನ್ಸಸ್ ಆದ ಮೇಲೇ ಡಿಲಿಮಿಟೇಷನ್ ಕಮಿಷನ್ಸನ್ನು ಸೆಟಪ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 82 ಇಂಪಾರ್ಟೆಂಟ್. ಆರ್ಟಿಕಲ್ 82 ನಡಿನಲ್ಲಿ ಲೋಕಸಭೆ ಕಾನ್ಸ್ಟಿಟ್ಯೂಯೆನ್ಸೀಸ್ಗೆ ಸಂಬಂಧಪಟ್ಟಂಥ ಒಂದು ಅಡ್ಜಸ್ಟ್ಮೆಂಟನ್ನು ಸಹ ನಾವು ಕಾಣ್ತೇವೆ. ವೆನ್ ಇಟ್ ಕಮ್ಸ್ ಟು ದಿ ಸ್ಟೇಟ್ ಅಸೆಂಬ್ಲಿ ಎಲ್ಲ ಈ ಒಂದು ಆರ್ಟಿಕಲಲ್ಲಿ 170 ಸಬ್ ಕ್ಲಾಸ್ 3ಯಲ್ಲಿ ನಾವು ಗಮನಿಸ್ತೇವೆ. ಸೊ ಪರ್ಟಿಕ್ಯುಲರ್ಲಿ ಸ್ಟೇಟ್ ಅಸೆಂಬ್ಲೀಸ್ಗೆ ಸಂಬಂಧಪಟ್ಟಂಥ ಒಂದು ಕಾಂಪೋಸಿಷನ್ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ಬೋದು ಅಂತ. ಸೊ ಎಫೆಕ್ಟಿವ್ ಆಗಿರ್ತಕ್ಕಂಥ ಇಂಪ್ಲಿಮೆಂಟೇಷನ್ ಏನಾಗುತ್ತೆ ಅಂತಂದರೆ 2031 ಆದಮೇಲೆ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಅಂತ. ಈ ಒಂದು ಪೊಲಿಟಿಕಲ್ ರಿಪ್ರೆಸೆಂಟೇಷನನ್ನು ಮಾಡ್ತಕ್ಕಂಥ ಹಂತದಲ್ಲಿ ಭಾರತ ಲೋಕಲ್ ಬಾಡೀಸ್ನಲ್ಲಿ ರಿಸರ್ವೇಷನನ್ನು ಎನ್ಶೋರ್ ಮಾಡಿದ್ರು. ಹಾಗಾಗಿ ಅಲ್ಲಿ ಒಂದು ಸಕ್ಸಸ್ ರೇಟನ್ನು ಕಾಣ್ತಾ ಇದ್ವಿ. ಸಾಕಷ್ಟು ಸ್ಟೇಟ್ಸ್ ನಡಿನಲ್ಲಿ ಮಹಿಳೆಯರ ಒಂದು ರಿಪ್ರೆಸೆಂಟೇಷನ್ ಇನ್ಕ್ರೀಸ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಾವು ಆರ್ಟಿಕಲ್ 243D ಕಾಣ್ತೇವೆ. ಪಂಚಾಯತ್ ನಡಿನಲ್ಲಿ ಯಾವ ರೀತಿಯಾಗಿ ರಿಸರ್ವೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. 1/3 ಅಷ್ಟು ರಿಸರ್ವೇಷನ್ಸನ್ನು ಮಹಿಳೆಯರಿಗೆ. ಸೊ ಹಾಗಾಗಿ ಒಂದು ರಿಸರ್ವೇಷನಿಂದ ಪಾಸಿಟಿವ್ ಔಟ್ಕಮನ್ನು ಕಾಣ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಭಾರತ ಲೋಕಸಭೆ ಹಾಗೂ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಡಿನಲ್ಲೂ ಸಹ ಒಂದು ರಿಸರ್ವೇಷನ್ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಮುಂದಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗುತ್ತೆ, ಒಂದು ಸೋಷಿಯೋ ಎಕನಾಮಿಕ್ ಇಂಪಾರ್ಟೆನ್ಸನ್ನು ಸಹ ನಾವು ಗಮನಿಸ್ಬೋದು. ಮಹಿಳೆಯರ ವಿರುದ್ಧ ಆಗ್ತಾ ಇರ್ತಕ್ಕಂಥ ಒಂದು ಕ್ರೈಮ್ಗಳು ಕಡಿಮೆ ಆಗುತ್ತೆ. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಆಗಿರ್ಬೋದು, ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ಹೆಲ್ತ್ ಆಸ್ಪೆಕ್ಟ್ ಆಗಿರ್ಬೋದು. ಸೊ ಜೆಂಡರ್ ಗ್ಯಾಪನ್ನು ನಾವು ಇಲ್ಲಿ ಎನ್ಶೋರ್ ಮಾಡ್ಬೋದು ವೆನ್ ಇಟ್ ಕಮ್ಸ್ ಟು ದ ಲೀಡರ್ಶಿಪ್ ಪಾರ್ಟ್. ಈ ರೀತಿಯಾಗಿ ಪೊಲಿಟಿಕಲ್ ಎಂಪವರ್ಮೆಂಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಪ್ರಸ್ತುತವಾಗಿ ಒಂದು ಇಶ್ಯೂ ಏನಿದೆ ಅಂತಂದರೆ ನಾವು ಇಂಪ್ಲಿಮೆಂಟನ್ನು ಸರಿಯಾದ ಸಮಯದಲ್ಲಿ ಮಾಡಲಿಕ್ಕೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಬಿಕಾಸ್ ಇವಾಗ ಸಂವಿಧಾನಾತ್ಮಕವಾಗಿ ನಾವು ನೋಡೋ ಪ್ರಕಾರ ಒಂದು ಡೆಮೋಕ್ರೆಟಿಕ್ ಇಂಪಾರ್ಟೆನ್ಸನ್ನು ಹೊಂದಿದೆ ಈ ಒಂದು ಇಶ್ಯೂ ಅಲ್ವಾ. ನಾವು ಆದಷ್ಟು ಬೇಗ ಅವರಿಗೆ ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕು. ಬಿಕಾಸ್ ಇಲ್ಲಿರುವಂಥ ಒಂದು ಸನ್ಸೆಟ್ ಕ್ಲಾಸ್ ಏನಿರುತ್ತೆ ಕೇವಲ 15 ಇಯರ್ಸ್ ಮಾತ್ರ ಇರೋದನ್ನು ನಾವು ಗಮನಿಸ್ಬೋದಲ್ಲ. ಹಾಗಾಗಿ ಅವ್ರಿಗೆ ಆದಷ್ಟು ಬೇಗ ಒಂದು ಪೊಲಿಟಿಕಲ್ ರಿಪ್ರೆಸೆಂಟೇಷನನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸನ್ಸೆಟ್ ಕ್ಲಾಸನ್ನು ಸಹ ಅದರ ಒಂದು ವ್ಯಾಲಿಡಿಟಿಗೆ ಸಂಬಂಧಪಟ್ಟಂತೆ ಫೆಡರಲ್ ಬ್ಯಾಲೆನ್ಸ್ ಆಗಿರ್ಬೋದು, ಡಿಲಿಮಿಟೇಷನ್ಗೆ ಸಂಬಂಧಿಸಿದಂಥ ಒಂದು ಪಾಲಿಟಿಕ್ಸನ್ನು ಸಹ ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ಪ್ರೊಟೆಕ್ಟಿಂಗ್ ದ ಫ್ರೀಡಮ್ ಆಫ್ ಸ್ಪೀಚ್ ಆಫ್ MPs. ಈ ಒಂದು ಇಶ್ಯೂ GS ಪೇಪರ್ 2 ನಡಿಯಲ್ಲಿ ಪಾಲಿಟಿಯಲ್ಲಿ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿನಲ್ಲಿ ಸಂಸತ್ತಿನಲ್ಲಿರ್ತಕ್ಕಂತಹ ಸದಸ್ಯರ ಫ್ರೀಡಮ್ ಆಫ್ ಸ್ಪೀಚನ್ನು ಪ್ರೊಟೆಕ್ಟ್ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ ಯಾವ ರೀತಿಯಂಥ ಪ್ರೊವಿಷನ್ಸ್ಗಳಿದ್ದಾವೆ. ಏನಾದರೂ ಒಂದು ಆನ್ ಗೋಯಿಂಗ್ ಇಶ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಥರ್ ಅವರು ಹೇಳ್ತಾ ಇರೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಬಂದಾಗ ಸಾಕಷ್ಟು ಜನರನ್ನು ನಾವು ಇಲ್ಲಿ ಡಿಲೀಟ್ ಮಾಡಿರೋದಾಗಿ ನೋಡ್ತಾ ಇದ್ವಿ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ MPsಗಳು ಸೆಷನ್ ನಡಿನಲ್ಲಿ ಕ್ವಶನನ್ನು ರೇಸ್ ಮಾಡ್ಬೋದಲ್ವಾ.
ಆ ಒಂದು ಅಧಿಕಾರ ಅವ್ರಿಗೆ ಇರುತ್ತಲ್ವ. MPsಗಳಿಗೆ ಒಂದು ರೈಟ್ ಟು ಸ್ಪೀಕ್ ಅನ್ನುವಂಥದ್ದು ಇರುತ್ತಲ್ಲ, ಫ್ರೀಲಿ ಆಗಿ ಅವರು ಮಾತಾಡ್ಬೋದು. ಈ ಒಂದು ಹಂತದಲ್ಲಿ ಅವರು ಮಾತಾಡಿರ್ತಕ್ಕಂಥ ರೆಕಾರ್ಡನ್ನು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ತೇವೆ. ಇವಾಗ ಪಾರ್ಲಿಮೆಂಟಲ್ಲಿ ನಡೀತಾ ಇರತಕ್ಕಂಥ ಸೆಷನ್ ನಡಿನಲ್ಲಿ ಎಲ್ಲ ಒಂದು ಪ್ರೊಸೀಡಿಂಗ್ಸ್ ಏನೇ ಒಂದು ಡಿಸ್ಕಷನ್ ಆದರೂ ಸರಿಯಾದಂಥ ಒಂದು ರೆಕಾರ್ಡಿಂಗ್ ಮೇಂಟೈನ್ ಮಾಡ್ತಾರೆ. ಈ ಒಂದು ಹಂತದಲ್ಲಿ ನಾವೇನಾದರೂ ಅನ್ನೆಸೆಸರಿ ಇಶ್ಯೂಸ್ಗಳನ್ನು ಮಾಡಿದೆ ಅಂತಂದಾಗ ಡಿಲೀಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಆ ರೀತಿಯಾದಂಥ ಪ್ರೊವಿಷನ್ಸ್ಗಳನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಪ್ರಸ್ತುತವಾಗಿ ಆಥರ್ ಅವರು ಹೇಳ್ತಾ ಇರುವಂಥದ್ದಂದರೆ, ಇವಾಗ ಪಾರ್ಲಿಮೆಂಟ್ ನಡಿನಲ್ಲಿ ಒಂದು ಪ್ರಿವಿಲೇಜ್ ಇದೆ MPsಗಳಿಗೆ. ಅದರಲ್ಲೂ ಫ್ರೀಡಮ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಆರ್ಟಿಕಲ್ 105 ಈಸ್ ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ಗೂ ಸಹ ಇಂಪಾರ್ಟೆಂಟ್, ಮೇನ್ಸ್ಗೂ ಸಹ ಇಂಪಾರ್ಟೆಂಟ್. ಆರ್ಟಿಕಲ್ 105 ನಡಿನಲ್ಲಿ MPsಗೆ ಇರ್ತಕ್ಕಂಥ ಗ್ಯಾರಂಟೀಡ್ ಪ್ರಿವಿಲೇಜನ್ನು ನೋಡ್ತಾ ಇದ್ದೀವಿ. ಸಂಸತ್ತಿನಲ್ಲಿ ಅವ್ರಿಗೆ ಇರ್ತಕ್ಕಂಥ ಅಭಿಪ್ರಾಯವನ್ನು ಈಸಿಯಾಗಿ ಅವರು ವ್ಯಕ್ತಪಡಿಸಲಿಕ್ಕೆ ಫ್ರೀಡಮ್ ಆಫ್ ಸ್ಪೀಚನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟಲ್ಲಿ ಇರ್ತಕ್ಕಂಥ ಒಂದು ಪ್ರಿವಿಲೇಜ್ ಜೊತೆಗೆ ಅವರು ಏನೇ ಒಂದು ಎಕ್ಸ್ಪ್ರೆಷನನ್ನು ಮಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತಂದರೆ ಕೋರ್ಟಲ್ಲಿ ಅವ್ರಿಗೆ ಪ್ರೊಸೀಡಿಂಗ್ಸನ್ನು ಮಾಡೋದಿಲ್ಲ, ಕೋರ್ಟು ಕ್ವಶನ್ ಮಾಡುವಂತಿಲ್ಲ. ಹಾಗಾಗಿ ಅವ್ರಿಗೊಂದು ಇಮ್ಯುನಿಟಿಯನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಏನೇ ಅವರು ಹೇಳಿ ಅಥವಾ ಯಾವುದೇ ರೀತಿಯಂಥ ಒಂದು ವೋಟಿಂಗನ್ನು ಅವರು ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ ಅಂತಂದರೆ ಕೋರ್ಟ್ ಪ್ರೊಸೀಡಿಂಗ್ಗೆ ಅವರಿಗೆ ಒಳಗಾಗೋದಿಲ್ಲ. ಇಮ್ಯುನಿಟಿಯನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಪಾರ್ಲಿಮೆಂಟಲ್ಲಿ ಒಂದು ಸ್ಪೆಷಲ್ ಪ್ರಿವಿಲೇಜಸ್ಗಳನ್ನು ಸಹ ಪ್ರೊವೈಡ್ ಮಾಡ್ತಾರೆ ಕಾನೂನುಗಳನ್ನು ತರೋದ್ರ ಮುಖಾಂತರ. ಆರ್ಟಿಕಲ್ 105 ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೀವು ಕೇಳ್ಬೋದು, ಈ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಏನಿದೆಯಲ್ಲ ಇದು ಅಬ್ಸಲ್ಯೂಟಾ, ಅವ್ರು ಏನು ಬೇಕಾದರೂ ಮಾತಾಡ್ಬೋದಾ ಅಂತ. ಇಲ್ಲ, ಇದು ಯಾವುದೇ ರೀತಿಯಾಗಿ ಅಬ್ಸಲ್ಯೂಟ್ ಕಂಡೀಷನನ್ನು ತೋರಿಸ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥ ಪ್ರಿವಿಲೇಜ್ ಇರ್ಬೋದು, ಬಟ್ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾರೆ. ಇದೊಂದು ಆರ್ಡಿನರಿ ರೈಟ್ ಅಂತ ಹೇಳಲಿಕ್ಕಾಗಲ್ಲ, ಕಾನ್ಸ್ಟಿಟ್ಯೂಷನಲ್ ಪ್ರಿವಿಲೇಜನ್ನು ಹೊಂದಿದೆ. ಆದರೆ ಒಂದು ಲಿಮಿಟೇಷನ್ಸನ್ನು ಯಾವ ರೀತಿಯಾಗಿ ಹಾಕ್ತಾರೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆರ್ಟಿಕಲ್ 105ನಲ್ಲಿರ್ತಕ್ಕಂತಹ ಪ್ರೊವಿಷನ್ಸ್ಗಳು ಕಾನ್ಸ್ಟಿಟ್ಯೂಷನಲ್ಲಿರುವಂತಹ ಬೇರೆ ಒಂದು ಪ್ರೊವಿಷನ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ರೂಲ್ಸ್ ಆಫ್ ಪ್ರೊಸೀಜರ್ ಅಂತ ಇರುತ್ತೆ ಒಂದು ಹೌಸ್ ನಡಿಯಲ್ಲಿ. ಆ ಒಂದು ರೂಲ್ಸನ್ನು ಅವರು ಫಾಲೋ ಮಾಡಬೇಕಾಗತ್ತೆ. ಒಂದು ಡೆಕೋರಮನ್ನು ಸಹ ಮೇಂಟೈನ್ ಮಾಡಬೇಕಾಗತ್ತೆ. ಈ ಎಲ್ಲ ಆಸ್ಪೆಕ್ಟ್ ಅಂತ ಬಂದಾಗ ಆರ್ಟಿಕಲ್ 105 ಇರ್ತಕ್ಕಂಥ ಪ್ರಿವಿಲೇಜ್ಗಳು ಸರ್ಟನ್ ರೆಸ್ಟ್ರಿಕ್ಷನ್ಸ್ಗೆ ಒಳಗಾಗುತ್ತೆ. ಬಿಕಾಸ್ ಆಫ್ ಅದರ್ ಪ್ರೊವಿಷನ್ಗೆ ಅದು ಸಬ್ಜೆಕ್ಟ್ ಆಗಿರುತ್ತೆ ಅಂತಲೇ ಗಮನ ಹರಿಸ್ಬೋದು. ಸೊ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ರೆಸ್ಟ್ರಿಕ್ಷನ್ ಅಂತ ಬಂದಾಗ ಆರ್ಟಿಕಲ್ 121 ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವಾಗ ನೋಡಿ, ಸುಪ್ರೀಂ ಕೋರ್ಟ್ ಅಂತ ಆಗಿರ್ಬೋದು ಅಥವಾ ಹೈಕೋರ್ಟಲ್ಲಿ ನಡೀತಾ ಇರತಕ್ಕಂಥ ಒಂದು ಕಂಡಕ್ಟ್ ಏನಿರುತ್ತಲ್ಲ, ಅವರು ಯಾವ ರೀತಿಯಂಥ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಡಿಸ್ಕಷನನ್ನು ಅವರು ಮಾಡಬಾರ್ದು. ಇವಾಗ MPsಗಳು ಏನಾದರೂ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಇರುವಂತೆ ಅಥವಾ ಹೈಕೋರ್ಟ್ ಜಡ್ಜಸ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಮಾಡಿದರೆ ಡೆಫಿನೆಟ್ಲಿ ಇದು ಸಂವಿಧಾನಾತ್ಮಕವಾಗಿ ಒಂದು ವಯೋಲೇಷನನ್ನು ಕ್ರಿಯೇಟ್ ಮಾಡುತ್ತಲ್ಲ. ಇಲ್ಲಿ ನೋಡಿ, ಆರ್ಟಿಕಲ್ 121 ಅಡಿಯಲ್ಲಿ ಒಂದು ರೆಸ್ಟ್ರಿಕ್ಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಆರ್ಟಿಕಲ್ 105 ಇರ್ತಕ್ಕಂಥ ಪ್ರೊವಿಷನ್ಸ್ಗಳು ಯಾವ ರೀತಿಯಾಗಿ ರೆಸ್ಪಾನ್ಸಿಬಿಲಿಟಿಯನ್ನು ತೋರಿಸಬೇಕಾಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ವೆನ್ ಇಟ್ ಕಮ್ಸ್ ಟು ದಿ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಎಲ್ಲ ಆವಾಗ ಡಿಸ್ಕಷನ್ ನಡೆಯುತ್ತಿರುತ್ತೆ. ಆದರೆ ಪ್ರಸ್ತುತವಾಗಿ ಏನೇ ಒಂದು ಪ್ರೊಸೀಡಿಂಗ್ಸ್ ಆಗುತ್ತೆ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಇರುವಂತೆ, ಹೈಕೋರ್ಟ್ ರಿಲೇಟೆಡ್ ಇರುವಂತೆ ಅಂತಂದಾಗ ಅದನ್ನು ಡಿಸ್ಕಷನ್ ಮಾಡಬಾರ್ದು ಅಂತ. ಇದರೊಂದಿಗೆ ರೂಲ್ಸ್ ನಡಿನಲ್ಲಿಯೂ ಸಹ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳು ಆರ್ಟಿಕಲ್ 105ಗೆ ಒಂದು ಸಬ್ಜೆಕ್ಟಿವ್ ಕಂಡೀಷನನ್ನು ತೋರಿಸ್ತಾ ಇದೆ. ಅಂತಂದರೆ ಪರ್ಟಿಕ್ಯುಲರ್ಲಿ ಒಂದು ಹೌಸ್ ರೂಲ್ಸ್ ಅಂತ ಬರುತ್ತೆ. ಆ ಒಂದು ರೂಲ್ಸಲ್ಲಿ 380 ರೂಲ್ಸ್ ಏನು ಹೇಳುತ್ತೆ ಅಂದರೆ, ಇವಾಗ ಸ್ಪೀಕರ್ ಅವರು ಅಥವಾ ಚೇರ್ಮನ್ ಅವರಿಗೆ ಒಂದು ಪವರನ್ನು ಕೊಡಲಾಗುತ್ತೆ. ಒಂದು MPsಗಳು ಏನಾದರೂ ಡಿಫಮೇಟರಿ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ ಅಥವಾ ಒಂದು ಇಂಡೀಸೆಂಟಾಗಿ ಸ್ಪೀಚನ್ನು ಮಾಡ್ತಾ ಇದ್ದರೆ, ಅನ್ಪಾರ್ಲಿಮೆಂಟರಿ ಕಂಡೀಷನ್ ಏನಿದ್ದರೆ, ಯಾವುದೇ ರೀತಿಯಾದಂಥ ಡಿಗ್ನಿಫೈಡ್ ಆಗದೇ ಇರತಕ್ಕಂಥ ಕಂಡೀಷನ್ಸ್ಗಳಿದ್ದರೆ, ಅವರ ಒಂದು ವರ್ಡ್ನ ಮುಖಾಂತರ ಏನಾದರೂ ಒಂದು ಪಾರ್ಲಿಮೆಂಟಲ್ಲಿರ್ತಕ್ಕಂತಹ ಡಿಗ್ನಿಟಿಯನ್ನು ವೈಲೇಟ್ ಮಾಡ್ತಾ ಇರುವಂಥ ಹಂತದಲ್ಲಿ ಅವರು ಯೂಸ್ ಮಾಡಿರುವಂಥ ವರ್ಡನ್ನು ರೆಕಾರ್ಡಿಂಗ್ನಲ್ಲಿ ಡಿಲೀಟ್ ಮಾಡತಕ್ಕಂಥ ಒಂದು ಅಧಿಕಾರವನ್ನು ಸ್ಪೀಕರ್ ಅಥವಾ ಚೇರ್ಮನ್ಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವರ ಒಂದು ವರ್ಡ್ಸ್ಗಳನ್ನು ಈ ರೀತಿಯಾಗಿ ರೆಸ್ಟ್ರಿಕ್ಷನ್ ಮಾಡಬಹುದು. ಆ ಒಂದು ಸ್ಪೀಚಸ್ ನಡಿನಲ್ಲಿ ಯಾವುದೇ ರೀತಿಯಂಥ ಮೀನಿಂಗ್ ಇಲ್ಲ ಅಂದರೂ ಸಹ ಅದನ್ನು ಡಿಲೀಟ್ ಮಾಡ್ತಕ್ಕಂಥ ಒಂದು ಪ್ರೊವಿಷನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಆರ್ಟಿಕಲ್ 105 ಇರ್ತಕ್ಕಂಥ ಪ್ರೊವಿಷನ್ಸ್ಗಳು ವೈಲೇಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ವೈ? ಬಿಕಾಸ್ ಸಮ್ ಟೈಮ್ಸ್ ಸ್ಪೀಕರ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಅವ್ರೇನು ಮಾಡ್ತಾರೆ, ಇಂಪಾರ್ಟೆಂಟ್ ಇಶ್ಯೂ ಇದನ್ನು ಸಹ ಡಿಲೀಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅಲ್ವಾ. ಹಾಗಾಗಿ ಆರ್ಟಿಕಲ್ 105 ಇರ್ತಕ್ಕಂಥ ಪ್ರಿವಿಲೇಜ್ಗಳು ಅಂಡರ್ಮೈನ್ ಆಗ್ತಾ ಇದೆ ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ನಮ್ಮ ಒಂದು ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ಬಂದಾಗ MPsಗಳಿಗೆ ಯಾವ ರೀತಿಯಂಥ ಒಂದು ಪ್ರಿವಿಲೇಜಸ್ಗಳಿದ್ದಾವೆ, ಅದರಲ್ಲೂ ಫ್ರೀಡಮ್ ಆಫ್ ಸ್ಪೀಚ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರು ಫ್ರೀಯಾಗಿ ಯಾವುದೇ ರೀತಿಯಂಥ ಭಯ ಇಲ್ಲದೆ ಒಂದು ಡಿಬೇಟ್ ಮಾಡಲಿಕ್ಕೆ ಮುಂದಾಗಬೇಕು, ಫ್ರ್ಯಾಂಕ್ ಆಗಿ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟ್ರಾಂಗ್ ಆಗಿ ಒಂದು ಅಪೋಸಿಷನ್ಗಳ ಕ್ರಿಟಿಸಿಸಮು ಇಂಪಾರ್ಟೆಂಟ್ ಅಲ್ವಾ. ಇದರಿಂದ ಸರ್ಕಾರ ಅಕೌಂಟೇಬಲ್ ಇರಲಿಕ್ಕೆ ಸಾಧ್ಯತೆ ಇದೆ.
ಹಾಗಾಗಿ ವಿರೋಧ ಪಕ್ಷದವರು ಸಹ ಧ್ವನಿ ಎತ್ತಲಿಕ್ಕೆ ಆಗದೆ ಇರತಕ್ಕಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೀವಿ. ಇದೊಂದು ಡೆಮೊಕ್ರೆಟಿಕ್ ಇಂಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ಆರ್ಟಿಕಲ್ 105, ಆರ್ಟಿಕಲ್ 121 ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಹೌಸಲ್ಲಿರ್ತಕ್ಕಂಥ ಒಂದು ರೂಲ್ಸ್ನ ಆಧಾರದ ಮೇಲೆ ಯಾವ ರೀತಿಯಾಗಿ ಒಂದು ಫ್ರೀಡಮ್ ಆಫ್ ಸ್ಪೀಚನ್ನು ರೆಸ್ಟ್ರಿಕ್ಟ್ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನದಾಗಿ ಇಂಡಿಯಾಸ್ ಲೀಪ್ ಫ್ರಮ್ ಬ್ಯಾಕ್ ಆಫೀಸ್ ಟು ಗ್ಲೋಬಲ್ ಬ್ರೈನ್ ಟ್ರಸ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್, GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, IT ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗೋದನ್ನು ನೋಡ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಭಾರತ ಯಾವ ರೀತಿಯಾಗಿ ಬ್ಯಾಕ್ ಆಫೀಸಿಂದ ಇವಾಗ ಗ್ಲೋಬಲ್ ಬ್ರೈನ್ ಟ್ರಸ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಗ್ಲೋಬಲ್ ಲೆವೆಲಲ್ಲಿ ಒಂದು ಇನೋವೇಷನ್ ನರ್ವ್ ಸೆಂಟರ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಇದಕ್ಕೆ ಕಾರಣ ಅಂತಂದರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳು. ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳು ಇಂಪಾರ್ಟೆನ್ಸ್ ಏನಿದೆ, ಇದನ್ನು ನಾವು ಗ್ಲೋಬಲ್ ಇನ್-ಹೌಸ್ ಸೆಂಟರ್ಸ್ಗಳಂತಲೂ ಸಹ ಕರಿತೇವೆ. ಈ ಒಂದು ಇನ್-ಹೌಸ್ ಸೆಂಟರ್ಸ್ಗಳು MNC ಕಂಪನೀಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸಪೋರ್ಟನ್ನು ಪ್ರೊವೈಡ್ ಮಾಡುತ್ತೆ. ಫಾರಿನ್ ಕಂಟ್ರೀಸ್ಗಳಲ್ಲಿರ್ತಕ್ಕಂಥ ಕಂಪನೀಸ್ಗಳು ನಮ್ಮ ದೇಶಕ್ಕೆ ಬಂದಾಗ ಅವ್ರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡುವಂಥದ್ದಂದರೆ ಈ ಒಂದು ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳು. ಸೊ ಈ ಒಂದು ಕ್ಯಾಪಿಟಿವ್ ಸೆಂಟರ್ಸ್ಗಳು ಏನಿರುತ್ತಲ್ಲ, ಈ ಮೊದಲು IT ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ಹ್ಯಾಂಡಲ್ ಮಾಡ್ತಾ ಇದ್ರು. BPOಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಪ್ರೊಸೆಸಿಂಗ್ ಔಟ್ಸೋರ್ಸಿಂಗನ್ನು ಸಹ ಸಪೋರ್ಟ್ ಮಾಡ್ತಾ ಇರುವಂಥದ್ದಾಗಿರ್ಬೋದು. ಹಾಗೂ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಕಾಸ್ಟ್ ಆರ್ಬಿಟ್ರೇಜ್ ಎಷ್ಟು ಮಟ್ಟಿಗಿದೆ ಅನ್ನುವಂಥ ಟಾಸ್ಕನ್ನು ಸಹ ಈ ಒಂದು ಕೆಪಾಸಿಟಿ ಸೆಂಟರ್ಸ್ಗಳು ಹ್ಯಾಂಡಲ್ ಮಾಡ್ತಾ ಇರುವಂಥದ್ದು. ಪ್ರಸ್ತುತವಾಗಿ ಈ ಒಂದು ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳು ಎಂಡ್ ಟು ಎಂಡ್ ಪ್ರಾಡಕ್ಟ್ ಓನರ್ಶಿಪ್ಪನ್ನು ಸಹ ಎನ್ಶೋರ್ ಮಾಡುತ್ತೆ. ಹೈ ಎಂಡ್ ಆಗಿರ್ತಕ್ಕಂಥ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾವೆ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಇನೋವೇಷನನ್ನು ತರಲಿಕ್ಕೂ ಸಹ ಸಪೋರ್ಟನ್ನು ಮಾಡ್ತಾ ಇರುವಂಥದ್ದಾಗಿರ್ಬೋದು. ಗ್ಲೋಬಲ್ ಸ್ಟ್ರಾಟಜಿ ಲೀಡರ್ಶಿಪ್ಪನ್ನು ಸಹ ಇದು ಒದಗಿಸ್ತಾ ಇದೆ ಅಂತಲೇ ಹೇಳ್ಬೋದು. ಪ್ರಸ್ತುತವಾಗಿ ಇದರ ಒಂದು ಕಾರ್ಯವೈಖರಿ ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಮೊದಲು ಕೇವಲ ಒಂದು IT ಸರ್ವಿಸ್, BPO, ಕಾಸ್ಟ್ ಆರ್ಬಿಟ್ರೇಜ್ ಟಾಸ್ಕನ್ನು ಮಾಡ್ತಾ ಇರುವಂಥದ್ದು. ಇವಾಗ ಪ್ರಸ್ತುತವಾಗಿ ನೋಡಿ ಓನರ್ಶಿಪ್ ಸಂಬಂಧಿಸಿದ ಒಂದು ಸಪೋರ್ಟನ್ನು ಪ್ರೊವೈಡ್ ಮಾಡ್ತಾ ಇದೆ. R&Dಗೆ ಸಂಬಂಧಪಟ್ಟಂಥ ಒಂದು ಸಪೋರ್ಟನ್ನು ಮಾಡ್ತಾ ಇದೆ. IP ಸಂಬಂಧಪಟ್ಟಂತೆ ಹಾಗೂ ಗ್ಲೋಬಲ್ ಸ್ಟ್ರಾಟಜಿ ಲೀಡರ್ಶಿಪ್ಗೆ ಸಂಬಂಧಪಟ್ಟಂತೆ ಸಹ ಹ್ಯಾಂಡಲಿಂಗನ್ನು ಮಾಡ್ತಾ ಇದೆ. ಹಾಗಾಗಿ ಪ್ರಸ್ತುತವಾಗಿ ಭಾರತದಲ್ಲಿರ್ತಕ್ಕಂಥ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳ ಒಂದು ಎಕೋಸಿಸ್ಟಮೇ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಸೆಂಟರ್ಸ್ಗಳ ಮುಖಾಂತರ ನಿಯರ್ಲಿ 2 ಮಿಲಿಯನ್ ಪ್ರೊಫೆಷನಲ್ಸ್ಗಳು ಎಂಪ್ಲಾಯ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಹಾಗಾಗಿ ಭಾರತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಪ್ರೆಸೆನ್ಸನ್ನು ತೋರಿಸ್ತಾ ಇದೆ. ಸೆಮಿ ಕಂಡಕ್ಟರ್ ಡಿಸೈನ್ ಆಸ್ಪೆಕ್ಟ್ ಆಗಿರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಆಗಿರ್ಬೋದು, ಕ್ಲೌಡ್ ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂತೆ ಸೊ ಒಂದು ಪ್ರಾಪರಾಗಿ ಸೆಂಟರ್ಸ್ಗಳು ಯಾವ ರೀತಿಯಾಗಿ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾವೆ ಅಂತಲೇ ಗಮನ ಹರಿಸ್ಬೋದು. ಭಾರತದ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳು ಇವಾಗ ಅಟ್ರಾಕ್ಟಿವ್ನೆಸ್ಸನ್ನು ತೋರಿಸ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ ಅಂತಂದರೆ ಇದಕ್ಕೆ ಕಾರಣ ಅಂತಂದರೆ ಟ್ಯಾಲೆಂಟ್ಗಳ ಒಂದು ಅವೈಲಬಿಲಿಟಿ. ಭಾರತದಲ್ಲಿ ಒಂದು ವಾಸ್ಟ್ ಆಗಿರ್ತಕ್ಕಂಥ ಮಲ್ಟಿ ಡೈಮೆನ್ಷನಲ್ ಟ್ಯಾಲೆಂಟ್ಸ್ಗಳು ಅವೈಲೇಬಲ್ ಇರೋದನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಭಾರತದಲ್ಲಿ 24/7 ಇನೋವೇಷನ್ ಮಾಡೆಲನ್ನು ಸಹ ಯೂಸ್ ಮಾಡ್ತಾರೆ. ನೈಟ್ ಶಿಫ್ಟ್ ಈ ರೀತಿಯಾಗಿ ವರ್ಕ್ಗಳಿರ್ತಲ್ಲ. ಹಾಗಾಗಿ ಈ ಒಂದು ಸೆಂಟರ್ ಹೆಚ್ಚು ಎಫಿಷಿಯೆಂಟಾಗಿ ಹೆಚ್ಚು ಟೈಮನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಒಂದು ಅಡ್ವಾಂಟೇಜನ್ನು ಕ್ರಿಯೇಟ್ ಮಾಡ್ತಾ ಇದೆ. ಭಾರತದಲ್ಲಿ ಒಂದು ಹೈ ಸ್ಕಿಲ್ ಇರುವಂಥದ್ದಾಗಿರ್ಬೋದು, ಹೈ ಎಫಿಷಿಯೆಂಟ್ ಆಗಿರ್ತಕ್ಕಂಥ ವರ್ಕ್ ಫೋರ್ಸ್ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಹಾಗಾಗಿ ಭಾರತ ಇವಾಗ IT ಸೆಕ್ಟರ್ ಅಂತ ಬಂದಾಗ ಜಿಯೋಗ್ರಫಿಕಲಿ ಒಂದು ಎಕ್ಸ್ಪ್ಯಾನ್ಷನ್ನು ಸಹ ಮಾಡ್ತಾ ಇದೆ. ಕೊಯಂಬತ್ತೂರು, ಕೊಚ್ಚಿ, ಇಂಡೋರ್ ನಡಿನಲ್ಲೂ ಸಹ ಒಂದು IT ರಿಲೇಟೆಡ್ ಇರುವಂಥ ಎಕ್ಸ್ಪ್ಯಾನ್ಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಗ್ರೋತನ್ನು ಹೆಚ್ಚು ಕಾಣಬೇಕು ಅಂದರೆ ಪ್ರಸ್ತುತವಾಗಿ ಕೇವಲ ಬೆಂಗಳೂರು, ಹೈದರಾಬಾದ್ ನಡಿನಲ್ಲಿ ಒಂದು IT ಸೆಕ್ಟರ್ ಅಂತ ಬಂದಾಗ ಸ್ಯಾಚುರೇಷನ್ ಇದೆ. ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತಲೂ ಸಹ ಮುಂದಾಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳು ಪ್ರಸ್ತುತವಾಗಿ ಯಾವ ರೀತಿಯಾಗಿ ಇನೋವೇಷನ್ಸನ್ನು ತೆಗೆದುಕೊಂಡು ಬರ್ತಾ ಇದೆ, ಅದರಲ್ಲೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡಿಯಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ, ಲೀಡರ್ಶಿಪ್ ನಡಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತಲೇ ನಾವು ಇಲ್ಲಿ ಗಮನ ಹರಿಸ್ಬೋದು. ಭಾರತಕ್ಕೆ ಇದು ಸಾಕಷ್ಟು ಬೆನಿಫಿಟನ್ನು ತರಲಿದೆ. ಇಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಕಂಡೀಷನ್ಸ್ಗಳು ಕ್ರಿಯೇಟ್ ಆಗ್ತಾ ಇಲ್ಲಲ್ವಾ. IT ಸೆಕ್ಟರ್ ಅಥವಾ ಸರ್ವಿಸ್ ಸೆಕ್ಟರ್ ಅಂತಲೇ ಬಂದಾಗ ಅನ್ಎಂಪ್ಲಾಯ್ಡ್ ಆಗಿರ್ತಕ್ಕಂಥ ಟ್ಯಾಲೆಂಟ್ಗಳಿಗೆ ಒಂದು ಅವಕಾಶವನ್ನು ಇದು ಒದಗಿಸುತ್ತೆ. ಲಾಂಗ್ ಟರ್ಮಲ್ಲಿ ಭಾರತಕ್ಕೆ ಸಾಕಷ್ಟು ಬೆನಿಫಿಟನ್ನು ತರಲಿದೆ. ಹೈ ವ್ಯಾಲ್ಯೂ ಎಂಪ್ಲಾಯ್ಮೆಂಟ್ ಕಂಡೀಷನನ್ನು ಇದು ಕ್ರಿಯೇಟ್ ಮಾಡುತ್ತೆ. ನ್ಯೂ ಗ್ಲೋಬಲ್ ಪ್ರೊಫೆಷನಲ್ ಕ್ಲಾಸನ್ನು ಸಹ ಕ್ರಿಯೇಟ್ ಮಾಡೋದರಲ್ಲಿ ಈ ಸೆಂಟರ್ಸ್ಗಳು ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದರೊಂದಿಗೆ ರೀಟೇಲ್ ಹಾಗೂ ಇನ್ಫ್ರಾಸ್ಟ್ರಕ್ಚರು ಸಹ ಸಪೋರ್ಟ್ ಆಗುವಂತೆ ನಾವು ಗಮನ ಹರಿಸ್ಬೋದು. ಗ್ಲೋಬಲ್ ವ್ಯಾಲ್ಯೂ ಚೈನನ್ನು ಸಹ ಇಂಟಿಗ್ರೇಟ್ ಮಾಡ್ದಂಗೆ ಆಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ದೇರ್ ಆರ್ ಚಾಲೆಂಜಸ್, ಡೆಫಿನೆಟ್ಲಿ ಟ್ಯಾಲೆಂಟ್ ಗ್ಯಾಪ್ ಇದ್ದೇ ಇರುತ್ತೆ. ಸ್ಕಿಲ್ಲನ್ನು ಮ್ಯಾಚ್ ಮಾಡಬೇಕಾಗುವಂಥ ಸ್ಥಿತಿಗತಿಗಳು ಇದ್ದೇ ಇರುತ್ತೆ. ಹಾಗೂ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಒಂದು ಥ್ರೆಟ್ಟನ್ನು ಸಹ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಪ್ರಸ್ತುತವಾಗಿ ಸೈಬರ್ ಅಟ್ಯಾಕ್ಗಳು ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ.
ಭಾರತದ ಕಾನೂನಾಗಿರುವಂಥ ಡಿಜಿಟಲ್ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟನ್ನು ಸಹ ನಾವಿಲ್ಲಿ ಸಪೋರ್ಟಿಗೆ ತೆಗೆದುಕೊಳ್ಬೇಕಾಗತ್ತೆ. ಜಿಯೋಪೊಲಿಟಿಕಲ್ ರಿಸ್ಕ್ ಡೆಫಿನೆಟ್ಲಿ ಇದೆ. ಫಾರ್ ಎಕ್ಸಾಂಪಲ್ ಇವಾಗ US ಏನು ಮಾಡ್ತಾ ಇದೆ, ರೀಶೋರಿಂಗ್ ಪಾಲಿಸಿಯನ್ನು ತರ್ತಾ ಇದೆ. ಅವರ ದೇಶದಲ್ಲೂ ಸಹ ಕಂಪನಿಗಳು ವಾಪಸ್ ಬರಲಿ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಇದರಿಂದ ಗ್ಲೋಬಲ್ ಲೆವೆಲಲ್ಲಿ ಕೆಲವೊಂದಿಷ್ಟು ರಿಸ್ಕ್ ಇದ್ದೇ ಇರುತ್ತೆ ಡಿಜಿಟಲ್ ಸವರ್ನಿಟಿಗೆ ಸಂಬಂಧಪಟ್ಟಂತೆ. ಸೊ ಯಾವ ರೀತಿಯಾಗಿ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳು ಇಶ್ಯೂವನ್ನು ಫೇಸ್ ಮಾಡಬೇಕಾಗತ್ತೆ ಅನ್ನೋದನ್ನು, ಹಾಗಾಗಿ ಚಾಲೆಂಜಸ್ಗಳನ್ನು ಫೇಸ್ ಮಾಡಲಿಕ್ಕೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಪಾಲಿಸಿ ಫ್ರೇಮ್ವರ್ಕನ್ನು ತರಬೇಕಾಗುತ್ತೆ. ನ್ಯಾಷನಲ್ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಪಾಲಿಸಿ ಫ್ರೇಮ್ವರ್ಕ್, ಇದರಡಿನಲ್ಲಿ ನಾವು ಯಾವುದೇ ರೀತಿಯಾಗಿ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳನ್ನು ಸೆಟಪ್ ಮಾಡುವಂಥ ಹಂತದಲ್ಲಿ ಹರ್ಡಲ್ಸ್ಗಳನ್ನು ಕ್ರಿಯೇಟ್ ಮಾಡಬಾರ್ದು. ಸಿಂಗಲ್ ವಿಂಡೋ ಕ್ಲಿಯರೆನ್ಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಹಾಗೂ ಟ್ಯಾಕ್ಸ್ ಸೇಫ್ ಹಾರ್ಬರ್ ಕಂಡೀಷನನ್ನು ಕ್ರಿಯೇಟ್ ಮಾಡಬೇಕು ವೆನ್ ಇಟ್ ಕಮ್ಸ್ ಟು ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ. ಸೊ ಇನ್ಸೆಂಟಿವನ್ನು ಕೊಡೋದ್ರ ಮುಖಾಂತರ, ಇವಾಗ ಟೈರ್ 2 ಎಕ್ಸ್ಪಾನ್ಷನನ್ನು ಮಾಡ್ತಾ ಇದ್ದೀವಲ್ಲ, IT ಗೆ ಸಂಬಂಧಪಟ್ಟಂತೆ ಒಂದು ಇನ್ಸೆಂಟಿವ್ಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಹಾಗೂ ಇಂಡಸ್ಟ್ರಿ ಮತ್ತು ನಮ್ಮ ಒಂದು ಅಕಾಡೆಮಿಕನ್ನು ಸಿಂಕ್ ಮಾಡೋದ್ರ ಮುಖಾಂತರ, ಪಾರ್ಟ್ನರ್ಶಿಪ್ನ ಮುಖಾಂತರ ನಮ್ಮ ಸ್ಕಿಲ್ಲನ್ನು ಸ್ಟ್ರಾಂಗ್ ಮಾಡ್ಬೋದು. ನಮ್ಮ ಸ್ಕಿಲ್ ಲೆವೆಲನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ನಮ್ಮ ಒಂದು ಅಕಾಡೆಮಿಕ್ ಸಪೋರ್ಟನ್ನು ತೆಗೆದುಕೊಳ್ಬೇಕು. ಇಂಡಸ್ಟ್ರಿನಲ್ಲಿ ರಿಕ್ವೈರ್ಡ್ ಆಗಿರ್ತಕ್ಕಂಥ ಸ್ಕಿಲ್ಲನ್ನು ಇಲ್ಲಿ ಡೆವಲಪ್ ಮಾಡಬೇಕು ಅನ್ನುವಂಥ ಒಂದು ಸಜೆಷನನ್ನು ಸಹ ಆಥರ್ ಅವರು ಕೊಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ಈ ಒಂದು ಗ್ಲೋಬಲ್ ಕೆಪಾಸಿಟಿ ಸೆಂಟರ್ 4.0 ಫೇಸ್ ಯಾವ ರೀತಿಯಾಗಿದೆ, ಗ್ಲೋಬಲ್ ಲೆವೆಲಲ್ಲಿ ಒಂದು ಇನೋವೇಷನ್ನ ತರಬೇಕು ಅಂತಂದರೆ, ಭಾರತ ಒಂದು ಇನೋವೇಟಿವ್ ಆಗಿರ್ತಕ್ಕಂಥ ಹಬ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದರೆ, ನಾವು ಡೀಪ್ ಆಗಿ ಒಂದು ಪಾಲಿಸಿ ಲೆವೆಲಲ್ಲಿ ಬದಲಾವಣೆಯನ್ನು ಮಾಡಬೇಕು. ಡೀಪ್ ಟೆಕ್ ಎಕೋಸಿಸ್ಟಮನ್ನು ತರಬೇಕು. ಹೈ ಸ್ಕಿಲ್ ಎಂಪ್ಲಾಯ್ಮೆಂಟ್ ಹಾಗೂ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಇಂಟಿಗ್ರೇಷನನ್ನು ಮಾಡಬೇಕು. ಸೈಬರ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂಥ ಒಂದು ಗವರ್ನೆನ್ಸನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಸಜೆಷನನ್ನು ಮಾಡ್ತಾ ಇದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನೇ ಇವರು ಕೊಡ್ತಾ ಇದ್ದಾರೆ. ಪ್ರಿಲಿಮ್ಸ್ ಅಂತ ಬಂದಾಗ ಜನರಲಿ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ಗಳ ಒಂದು ಇಂಪಾರ್ಟೆನ್ಸ್ ಏನಿದೆ ಅನ್ನೋದರ ಆಧಾರದ ಮೇಲೆ ಇದರ ಒಂದು ಪರ್ಪಸ್ ಯಾವ ರೀತಿಯಾಗಿದೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿದ್ರೆ ಸಾಕು. ಇನ್ನು ಮುಂದಿನದಾಗಿ ಲೈನ್ಸ್ ಇನ್ ದ ಸ್ಯಾಂಡ್. ದ ಪ್ಯಾಕ್ ಸಿಲಿಕಾ ಅಲಯನ್ಸ್ ಹೋಲ್ಡ್ಸ್ ಬೆನಿಫಿಟ್ಸ್ ಬಟ್ ಕುಡ್ ಆಲ್ಸೋ ಟೈ ಇಂಡಿಯಾ ಡೌನ್. ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ಅಂತ ಅಂದಾಗ ಇಂಟರ್ನ್ಯಾಷನಲ್ ನೆಗೋಸಿಯೇಷನ್ ವೆನ್ ಇಟ್ ಕಮ್ಸ್ ಟು ದಿ ಕ್ರಿಟಿಕಲ್ ಮಿನರಲ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಭಾರತ ಪ್ಯಾಕ್ ಸಿಲಿಕಾಗೆ ಏನೋ ಜಾಯ್ನ್ ಆಗಿದೆ, ಬಟ್ ಯಾವ ರೀತಿಯಂಥ ಒಂದು ಕನ್ಸರ್ನ್ ಹಾಗೂ ರಿಸ್ಕನ್ನು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಭಾರತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟ್ ನಡಿಯಲ್ಲಿ ಪ್ಯಾಕ್ಸ್ ಸಿಲಿಕಾ ಗ್ರೂಪಿಂಗ್ಗೆ ಜಾಯ್ನ್ ಆಗಿದೆ. ಈ ಒಂದು ಇನಿಷಿಯೇಟಿವ್ US ಸ್ಟಾರ್ಟ್ ಮಾಡಿರುವಂಥದ್ದಾಗಿ, ಅದರಲ್ಲೂ ಸಿಲಿಕಾನ್ ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಡಿಸ್ರಪ್ಷನ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಅಲಯನ್ಸನ್ನು ಆಫರ್ ಮಾಡಿತ್ತು. ಭಾರತ ಈ ಒಂದು ಇನಿಷಿಯೇಟಿವ್ಗೆ ಜಾಯ್ನ್ ಆಗಿದೆ. ಇದು ನಿಮ್ಗೆ ಕ್ಲಿಯರಾಗಿ ಗೊತ್ತಿರಲಿ, ಪ್ರಿಲಿಮ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಸೊ ಇಲ್ಲಿ ನೋಡಿ, ಪ್ಯಾಕ್ ಸಿಲಿಕಾಗೆ ಜಾಯ್ನ್ ಆಗಿದೆ ಅಲ್ವಾ, ಭಾರತಕ್ಕೆ ಒಂದೆಡೆ ಬೆನಿಫಿಟ್ ಸಿಕ್ಕುತ್ತೆ. ಯಾವ ರೀತಿ ಅಂತ ಬೆನಿಫಿಟ್ ಸಿಕ್ಕುತ್ತೆ? ಸೊ ಇವಾಗ US ಒಂದಿಗೆ ರಿಲೇಷನ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ USನ ಒಂದು ನೇತೃತ್ವದಡಿನಲ್ಲೇ ಈ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದೆ ಅಲ್ವಾ. ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕುತ್ತೆ ನಮಗೆ. ಸೆಮಿ ಕಂಡಕ್ಟರ್ ಆಸ್ಪೆಕ್ಟ್ ಆಗಿರ್ಬೋದು, ಹಾಗೂ ಕ್ರಿಟಿಕಲ್ ಮಿನರಲ್ಸ್ ಅಂತ ಬಂದಾಗ ಭಾರತಕ್ಕೆ ಒಂದು ಬೆನಿಫಿಟ್ ಸಿಗಲಿದೆ ಅಂತ ಹೇಳ್ಬೋದು. ಇದರಿಂದ ಭಾರತದ ಯೋಜನೆಗಳಾಗಿರ್ತಕ್ಕಂಥ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಹಾಗೂ ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್, ಈ ಎಲ್ಲ ಒಂದು ಇನಿಷಿಯೇಟಿವ್ಸ್ಗಳಿಗೆ ಸ್ಟ್ರಾಂಗ್ ಆಗಿ ಒಂದು ಸಪೋರ್ಟ್ ಸಿಕ್ಕುತ್ತೆ ಅಂತಲೇ ಗಮನ ಹರಿಸ್ಬೋದು. ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ. ನಾವು ಸೆಮಿ ಕಂಡಕ್ಟರ್ ಮಿಷನನ್ನು ಈಸಿಯಾಗಿ ಸ್ಟ್ರಾಂಗ್ ಮಾಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂಥ ಒಂದು ರಿಸೋರ್ಸು ಸಹ ಸಿಕ್ಕುತ್ತೆ, ಇನ್ಫ್ರಾಸ್ಟ್ರಕ್ಚರು ಸಹ ಸಿಕ್ಕುತ್ತೆ ಅಂತಲೇ ಗಮನ ಹರಿಸ್ಬೋದು. ಸೊ ಇವಾಗ ಚೈನಾದ ಒಂದು ಇನ್ಫ್ಲೂಯೆನ್ಸನ್ನು ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅದರಲ್ಲೂ ಸಪ್ಲೈ ಚೈನನ್ನು ಡೈವರ್ಸಿಫೈ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಇನಿಷಿಯೇಟಿವನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಹಾಗಾಗಿ ಭಾರತ ಗ್ಲೋಬಲ್ ಲೆವೆಲಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿನೂ ಸಹ ಕನ್ವರ್ಟ್ ಆಗ್ಬೋದು. ಸೊ ಇನ್ವೆಸ್ಟ್ಮೆಂಟನ್ನು ಸಹ ಅಟ್ರಾಕ್ಟ್ ಇಲ್ಲಿ ಮಾಡುತ್ತೆ ಅಂತ ಹೇಳ್ಬೋದು. ಟೆಕ್ನಾಲಜಿನೂ ಸಹ ಭಾರತಕ್ಕೆ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಯಾವುದೋ ಒಂದು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ನೆಗೋಸಿಯೇಷನ್ ಮಾಡಿದಾಗ ಭಾರತಕ್ಕೆ ಯಾವ ರೀತಿ ಅಂತ ಬೆನಿಫಿಟ್ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕು. ಸೊ ಹಾಗಾಗಿ ಒಂದು ಲಾರ್ಜ್ ಮಾರ್ಕೆಟನ್ನು ಭಾರತ ಫ್ಯೂಚರ್ ಡೇಸಲ್ಲಿ ಪ್ರೊವೈಡ್ ಮಾಡಿದೆ. ಭಾರತದಲ್ಲಿರ್ತಕ್ಕಂಥ ನ್ಯಾಷನಲ್ ಪಾಲಿಸೀಸ್ಗೂ ಸಹ ಈ ಒಂದು ಗ್ಲೋಬಲ್ ಇನಿಷಿಯೇಟಿವ್ ಸಿಂಕ್ ಆಗ್ತಾ ಇದೆ ಅಂತ ನಿಮಗೆ
ಕ್ಲಿಯರಾಗಿ ಗೊತ್ತಿರಲಿ. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಜಿಯೋಪೊಲಿಟಿಕ್ ಇನ್ಫ್ಲೂಯೆನ್ಸನ್ನು ನಾವು ನೋಡುವಂಥದ್ದಾದರೆ ವೆನ್ ಇಟ್ ಕಮ್ಸ್ ಟು ದಿ ಟೆಕ್ ಗವರ್ನೆನ್ಸ್ಗೆ ಒಂದು ಸರಿಯಾದಂತಹ ಪ್ಲ್ಯಾಟ್ಫಾರ್ಮ್ ಬೇಕಾಗಿತ್ತು. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಸೆಮಿ ಕಂಡಕ್ಟರ್ ಸ್ಟ್ಯಾಂಡರ್ಡ್ಸನ್ನು ಎನ್ಶೋರ್ ಮಾಡಲಿಕ್ಕೆ ಈ ಒಂದು ಪ್ಯಾಕ್ ಸಿಲ್ಕಾ ಹೆಲ್ಪನ್ನು ಮಾಡಲಿದೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಸೊ ಇವಾಗ ಭಾರತದಲ್ಲಿ ಯಾವ ರೀತಿಯಾದಂಥ ಒಂದು ರಿಸ್ಕ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಡೈಮೆನ್ಷನನ್ನು ಆಥರ್ ಅವರಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ರಿಸ್ಕ್ ಆ್ಯಂಡ್ ಕನ್ಸರ್ನ್ ಅಂತ ಬಂದಾಗ ಚೈನಾದೊಂದಿಗೆ ಇರತಕ್ಕಂತಹ ಬಾಂಧವ್ಯತೆ ಇಲ್ಲಿ ಕಡಿಮೆ ಆಗುತ್ತೆ. ಟ್ರೇಡ್ ಆಸ್ಪೆಕ್ಟ್ ನಡಿನಲ್ಲಿ ಫ್ರಿಕ್ಷನ್ಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ಹಾಗೂ ಚೈನಾದ ಒಂದು ಮಾರ್ಕೆಟ್ ಎಕ್ಸಸ್ ಸ್ಲೋ ಡೌನ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಚೈನಾದೊಂದಿಗೆ ಮಾಡ್ತಾ ಇರ್ತಕ್ಕಂಥ ಟ್ರೇಡ್ ಆಸ್ಪೆಕ್ಟ್ ನಡಿನಲ್ಲಿ ಟ್ರೇಡ್ ಡೆಫಿಸಿಟನ್ನು ಹೊಂದಿದ್ದೀವಿ. ಅಂದರೆ ಹೆಚ್ಚು ನಾವು ಚೈನಾದಿಂದ ಇಂಪೋರ್ಟನ್ನು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಒಂದು ಡೊಮೆಸ್ಟಿಕ್ ರಿಕ್ವೈರ್ಮೆಂಟ್ಸನ್ನು ಇವತ್ತು ಚೈನಾ ಫುಲ್ಫಿಲ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಬಂದಾಗ ಬೇಕಾಗಿರುವಂಥ ಒಂದು ಕಚ್ಚಾ ವಸ್ತುಗಳನ್ನು ಅಥವಾ ಇನ್ಪುಟ್ಗೋಸ್ಕರ ಇವತ್ತು ಚೈನಾ ನಮಗೆ ಸಪೋರ್ಟನ್ನು ಮಾಡ್ತಾ ಇದೆ. ಡೆಫಿನೆಟ್ಲಿ ಇವಾಗ ಒಂದು ಪ್ರೆಷರ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಮಿನರಲ್ಸ್ ಅಂತ ಬಂದಾಗ, ಫಾರ್ಮಾ ಇನ್ಪುಟ್ ಅಂತ ಬಂದಾಗ ಚೈನಾ ಮೇಲೆ ನಾವು ಹೆಚ್ಚು ಅವಲಂಬನೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಭಾರತ ಮತ್ತು ಚೈನಾದ ಮಧ್ಯೆ ಬಿರುಕು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಪ್ಯಾಕ್ ಸಿಲಿಕಾ ಏನಿದೆಯಲ್ಲ, ಟ್ರಸ್ಟೆಡ್ ಎಕೋಸಿಸ್ಟಮನ್ನು ಪ್ರೊವೈಡ್ ಮಾಡ್ತಾ ಇದೆ. ಅಂದರೆ ಈ ಒಂದು ಮಾಡೆಲ್ ನಡಿಯಲ್ಲಿ ಯಾವುದೇ ರೀತಿಯಂಥ ಬೈಂಡಿಂಗ್ ಪ್ರೊವಿಷನ್ಸನ್ನು ನಾವು ಕಾಣ್ತಾ ಇಲ್ಲ. ಇದು ಕೇವಲ ಒಂದು ಫ್ಲೆಕ್ಸಿಬಲ್ ಪಾರ್ಟ್ನರ್ಶಿಪ್ಪನ್ನು ಎನ್ಶೋರ್ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಪ್ಯಾಕ್ ಸಿಲಿಕಾ ಮುಂದಿನ ದಿನಗಳಲ್ಲಿ ಒಂದು ಎಕ್ಸ್ಪೋರ್ಟ್ ಕಂಟ್ರೋಲನ್ನು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅಥವಾ ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಬಂದಾಗ ರೆಸ್ಟ್ರಿಕ್ಷನ್ಸನ್ನು ಸಹ ಹಾಕಬಹುದು. ಪಾಲಿಸಿನಲ್ಲಿ ಒಂದು ಫ್ಲೆಕ್ಸಿಬಿಲಿಟಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಇನಿಷಿಯೇಟಿವ್ನಿಂದ ನಿಜವಾಗ್ಲೂ ಬೆನಿಫಿಟ್ ಆಗುತ್ತಾ ಅನ್ನೋದು ಕ್ವಶನ್ ಮಾರ್ಕಲ್ಲೇ ಇದೆ. ಜೊತೆಗೆ ನಮ್ಮ ಒಂದು ಡೊಮೆಸ್ಟಿಕ್ ಪಾಲಿಸಿಯನ್ನು ಸಹ ಇದು ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಗ್ಯುಲೇಷನ್ ಅಂತ ಬಂದಾಗ ಒಂದು ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್ ಆಗುವಂಥ ಸಾಧ್ಯತೆ ಹೆಚ್ಚಾಗುತ್ತಲ್ವಾ. ಸೊ ಈ ಒಂದು ಕನ್ಸರ್ನನ್ನು ಸಹ ಆಥರ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸ್ಮಾಲ್ ಪ್ರೊಡಕ್ಷನ್ ಯೂನಿಟ್ಗಳಿರುತ್ತಲ್ಲ, ಸ್ಮಾಲ್ ಫರ್ಮ್ಸ್ಗಳಿರುತ್ತಲ್ಲ, ಅವ್ರಿಗೆ ಒಂದು ಬರ್ಡನನ್ನು ಸಹ ಕ್ರಿಯೇಟ್ ಮಾಡ್ಬೋದು. ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ಆಡಿಟಿಂಗ್ ಮೆಕ್ಯಾನಿಸಮ್ ಆಗಿರ್ಬೋದು, ಹಾಗೂ ಗ್ಲೋಬಲ್ ಲೆವೆಲ್ ಇರತಕ್ಕಂಥ ಒಂದು ಸ್ಟ್ಯಾಂಡರ್ಡನ್ನು ಮೀಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅವರು ಕಾಸ್ಟ್ಗಳನ್ನು ಸಹ ಭರಿಸಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬರ್ಡನ್ ಕ್ರಿಯೇಟ್ ಆಗುತ್ತೆ ಸ್ಮಾಲ್ ಫರ್ಮ್ಗಳಿಗೆ ಅಥವಾ ಪ್ರೊಡಕ್ಷನ್ ಯೂನಿಟ್ಗಳಿಗೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ಆಥರ್ ಅವರ ಬೇಸಿಕ್ ಕನ್ಸರ್ನ್ ಅಂತಂದರೆ ಚೈನಾದ ಫ್ಯಾಕ್ಟರನ್ನು ನಾವು ನೋಡ್ಬೋದು. ಸ್ಟ್ರಾಟಜಿಕ್ ಅಟಾನಮಿ ಅಂತ ಬಂದಾಗ ಇದು ಫ್ಲೆಕ್ಸಿಬಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ಸನ್ನು ಹಾಕುವಂಥ ಸಾಧ್ಯತೆ ಇದೆ. ಸ್ಮಾಲ್ ಫರ್ಮ್ಸ್ಗಳಿಗೂ ಸಹ ಯಾವ ರೀತಿ ಅಂತ ತೊಂದರೆಗಳು ಕ್ರಿಯೇಟ್ ಆಗುತ್ತೆ. ಎಕನಾಮಿಕ್ ರಿಸ್ಕನ್ನು ಸಹ ಕ್ರಿಯೇಟ್ ಮಾಡ್ಬೋದು. ಬಿಕಾಸ್ ಈ ಒಂದು ಪ್ಲ್ಯಾಟ್ಫಾರ್ಮ್ ಯಾವುದೇ ರೀತಿಯಾದಂಥ ಬೈಂಡಿಂಗ್ ಪ್ರೊವಿಷನ್ಸನ್ನು ತೋರಿಸ್ತಾ ಇಲ್ಲ, ಫ್ಲೆಕ್ಸಿಬಿಲಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಬಟ್ ಚೈನಾದ ಒಂದು ಇನ್ಫ್ಲುಯೆನ್ಸನ್ನು ತಡೆಗಟ್ಟಲಿಕ್ಕೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಒನ್ ಆರ್ ದ ಅದರ್ ವೇ ಎಲ್ಲ ರಾಷ್ಟ್ರಗಳಿಗೂ ಸಹ ಬೆನಿಫಿಟನ್ನು ತರುತ್ತೆ ಅನ್ನೋದು ಕ್ಲಿಯರಾಗಿ ಗೊತ್ತಿರಲಿ. ಸೊ ಮೇನ್ಸ್ ನಡಿಯಲ್ಲಿ ಒಂದು ರಿಸ್ಕ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಬೆನಿಫಿಟ್ ಇದೆ ಅನ್ನುವಂಥ ಆಸ್ಪೆಕ್ಟನ್ನು ಅಡ್ರೆಸ್ ಮಾಡುವಾಗ ಈ ಒಂದು ಆರ್ಟಿಕಲಲ್ಲಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಬಹುದು. ಕಳೆದ ಸಂಚಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಫೀಚರ್ ಶೋಯಿಂಗ್ ಸೆಂಟ್ರಲ್ ಟಿಲ್ಟ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? 3 ಆಪ್ಷನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಮೊದಲ ಆಪ್ಷನಲ್ಲಿ ರೆಸಿಡ್ಯೂರಿ ಪವರ್ ವಿತ್ ದ ಯೂನಿಯನ್, ಸಿಂಗಲ್ ಕಾನ್ಸ್ಟಿಟ್ಯೂಷನ್. ಆಪ್ಷನ್ 3ನಲ್ಲಿ ಪವರ್ ಆಫ್ ಪಾರ್ಲಿಮೆಂಟ್ ಟು ಲೆಜಿಸ್ಲೇಟ್ ಆನ್ ಸ್ಟೇಟ್ ಲಿಸ್ಟ್ ಡ್ಯೂರಿಂಗ್ ಎಮರ್ಜೆನ್ಸಿ. ಈ 3 ಆಪ್ಷನ್ಸ್ಗಳು ಸರಿಯಾದ ಉತ್ತರ ಅಂತ ಅನಿಸ್ಕೊಳ್ಳುತ್ತೆ. ವೈ? ಬಿಕಾಸ್ ಇವಾಗ ಸೆಂಟ್ರಲ್ ಟಿಲ್ಟ್ ಅಂತಂತ ಬಂದಾಗ ಯಾವುದೇ ಒಂದು ಸಿಚುವೇಶನ್ ಇದ್ದಾಗ ಅಥವಾ ಯಾವುದೇ ಒಂದು ಲಾ ಇದ್ದಾಗ, ಏನೋ ಒಂದು ಸಂವಿಧಾನಾತ್ಮಕ ಪ್ರೊವಿಷನ್ ಅಂತ ನಾವು ನೋಡಿದಾಗ ಸೆಂಟ್ರಲೈಸ್ಡ್ ಫೀಚರನ್ನು ತೋರಿಸುತ್ತೆ ಅಥವಾ ಯೂನಿಟರಿ ಫೀಚರನ್ನು ತೋರಿಸುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ತುಂಬ ಪವರ್ಫುಲ್ ಆಗಿರತಕ್ಕಂಥ ಸ್ಥಿತಿಗತಿಗಳನ್ನು ತೋರಿಸುತ್ತೆ ಅಂತಲೇ ಹೇಳ್ಬೋದು. ಇವಾಗ ಯೂನಿಯನ್ಗೆ ಇರ್ತಕ್ಕಂಥ ರೆಸಿಡ್ಯೂರಿ ಪವರ್ ಏನಿದೆಯಲ್ಲ, ಕೇಂದ್ರವನ್ನು ಇನ್ನೂ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಯೂನಿಟರಿ ಫೀಚರ್ ನಡಿಯಲ್ಲಿ ಗಮನ ಹರಿಸ್ಬೋದು. ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಹಾಗೂ ಸಿಂಗಲ್ ಸಿಟಿಜನ್ಶಿಪ್ ಅಂತ ನೋಡ್ತೇವೆ, ಇದೂ ಸಹ ಯೂನಿಟರಿ ಫೀಚರ್ ನಡಿಯಲ್ಲಿ ಕಂಡುಬರುತ್ತೆ. ಎಮರ್ಜೆನ್ಸಿ ಪ್ರೊವಿಷನ್ಸ್ಗಳು ಎಲ್ಲವೂ ಸಹ ಯೂನಿಟರಿ ಫೀಚರ್ ನಡಿಯಲ್ಲಿ ಕಂಡುಬರುವಂಥದ್ದಾಗಿರ್ಬೋದು. ಹಾಗೂ ಎಮರ್ಜೆನ್ಸಿ ಸಂದರ್ಭದಲ್ಲಿ ಸ್ಟೇಟ್ ಲಿಸ್ಟ್ನಲ್ಲಿರ್ತಕ್ಕಂತಹ ಸಬ್ಜೆಕ್ಟ್ನ ಮೇಲೆ ಒಂದು ಕಾನೂನನ್ನು ತರಲಿಕ್ಕೂ ಸಹ ಪಾರ್ಲಿಮೆಂಟ್ಗೆ ಒಂದು ಪವರನ್ನು ಪ್ರೊವೈಡ್ ಮಾಡಲಾಗುತ್ತೆ. ಇದು ಆರ್ಟಿಕಲ್ 215ನಲ್ಲಿ ಮೆನ್ಷನ್ ಮಾಡಿರೋದಾಗಿ, ಹಾಗೂ ಗವರ್ನರ್ ಅವರನ್ನು ನೇಮಕಾತಿ ಮಾಡ್ತಕ್ಕಂಥ ಹಂತದಲ್ಲಿ ಪ್ರೆಸಿಡೆಂಟ್ ಅವರು ನೇಮಕಾತಿ ಮಾಡ್ತಾರೆ. ಸ್ಟೇಟ್ನ ಒಂದು ಪಾರ್ಟಿಸಿಪೇಷನ್ ಇಲ್ಲಿ ಇರೋದೇ ಇಲ್ಲ. ಹಾಗಾಗಿ ಇದು ಸಹ ಯೂನಿಟರಿ ಫೀಚರ್ ಆಗ್ಬೋದು. ಆಲ್ ಇಂಡಿಯಾ ಸರ್ವಿಸಸ್ ಸಹ ಯೂನಿಟರಿ ಫೀಚರ್ ಅಂತ ಅನಿಸ್ಕೊಳ್ಳುತ್ತೆ. ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಒಂದು ಜುಡಿಷರಿ ಕಂಡೀಷನನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಇವೆಲ್ಲವೂ ಸಹ ಯೂನಿಟರಿ ಫೀಚರು. ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ ಯೂನಿಟರಿ ಫೀಚರ್ ಯಾವ ರೀತಿಯಾಗಿದೆ ಅಂತ, ಫೆಡ್ರಲ್ ಫೀಚರ್ ಯಾವ ರೀತಿಯಾಗಿದೆ ಅಂತ. ಫಾರ್ ಎಕ್ಸಾಂಪಲ್ ಫೆಡ್ರಲ್ ಫೀಚರ್ಸ್ ಅಂತಂತ ಬಂದಾಗ
ಬಂದಾಗ ಅಥವಾ ಡಿಸೆಂಟ್ರಲೈಸ್ಡ್ ಫೀಚರ್ ಅಂತಲೇ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸ್ಟೇಟ್ನ ಒಂದು ಪಾರ್ಟಿಸಿಪೇಷನ್ ಇರುತ್ತೆ ಸಿಂಪಲಾಗಿ ನೋಡುವಂಥದ್ದಾದರೆ. ಫಾರ್ ಎಕ್ಸಾಂಪಲ್ ಇವಾಗ ಡ್ಯುಯಲ್ ಗೌರ್ಮೆಂಟ್ ಅಂತ ನೋಡ್ತೇವೆ. ಪವರ್ಸ್ಗಳನ್ನು ಯಾವ ರೀತಿಯಾಗಿ ಡಿವೈಡ್ ಮಾಡ್ತಾರೆ ಅನ್ನುವಂಥದ್ದಾಗಿರ್ಬೋದು. ಹಾಗೂ ಸಂವಿಧಾನದ ಒಂದು ಸುಪ್ರಿಮೆಸಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ. ರಿಟರ್ನ್ ಕಾನ್ಸ್ಟಿಟ್ಯೂಷನನ್ನು ನೋಡ್ತಾ ಇದ್ದೀವಿ. ರೆಸಿಡ್ ಆಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಜುಡಿಷರಿಗೆ ಸಂಬಂಧಪಟ್ಟಂಥ ಒಂದು ಇಂಡಿಪೆಂಡೆನ್ಸನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಜುಡಿಷರಿ ಇಂಡಿಪೆಂಡೆನ್ಸ್ ಏನಿದೆಯಲ್ಲ ಅದು ಒಂದು ಫೆಡರಲ್ ಫೀಚರ್ ನಡಿಯಲ್ಲಿ ಕಂಡು ಬರುತ್ತೆ. ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಜುಡಿಷರಿ ಏನಿದೆಯಲ್ಲ ಅದು ಯೂನಿಟರಿ ಫೀಚರ್ ನಡಿಯಲ್ಲಿ ಕಂಡು ಬರುತ್ತೆ. ಸ್ವಲ್ಪ ಡಿಫ್ರೆನ್ಸನ್ನು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಕನ್ಫ್ಯೂಷನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಹಾಗೂ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ನೋಡ್ತೇವೆ. ಸೊ ಇಲ್ಲಿ ರಾಜ್ಯಸಭಾ ದಡಿನಲ್ಲಿ ಸ್ಟೇಟ್ಸ್ಗಳ ಒಂದು ರಿಪ್ರೆಸೆಂಟೇಷನನ್ನು ನಾವು ನೋಡ್ತಾ ಇದ್ದೀವಲ್ಲ, ಹಾಗಾಗಿ ಒಂದು ಫೆಡರಲ್ ಫೀಚರನ್ನು ಗಮನ ಹರಿಸ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್. ಸಾಕಷ್ಟು ಸಾರ್ತಿ ಇದನ್ನು ಕೇಳಿದ್ದಾರೆ. ಹೈ ಈಲ್ಡ್ ಏರಿಯಾವನ್ನು ಯಾವತ್ತೂ ಮಿಸ್ ಮಾಡಬೇಡಿ. ಕೋರ್ ಸಬ್ಜೆಕ್ಟಲ್ಲಿ ಕೋರ್ ಟಾಪಿಕ್ಸನ್ನು ಚೂಸ್ ಮಾಡಿ. ಬಿಕಾಸ್ ಕ್ವಶನ್ಸ್ಗಳು ತುಂಬ ಸರ್ತಿ ರಿಪೀಟ್ ಆಗಿದೆ, ಥೀಮ್ಸ್ಗಳು ಇದ್ದೇ ಇರುತ್ತೆ. ಹಾಗಾಗಿ ಹೆಚ್ಚು ರಿವಿಷನ್ಸನ್ನು ಮಾಡೋದ್ರ ಮುಖಾಂತರ ನಾವು ಕ್ವಶನ್ಸ್ಗಳನ್ನು ಟ್ಯಾಕಲ್ ಮಾಡ್ಬೋದು. ಹೆಚ್ಚು PYQsಗಳನ್ನು ಸಹ ಪ್ರಾಕ್ಟೀಸ್ ಮಾಡಿ. ಹಾಗೂ ಇಂದಿನ ಕ್ವಶನನ್ನು ನೋಡೋದಾದರೆ, ವಿತ್ ರೆಫರೆನ್ಸ್ ಟು ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Option A, freedom of speech in parliament is guaranteed under Article 19 subclause 1 subclause A. Option 2, Article 105 deals with powers and privileges of Parliament. Option 3 ನಡಿನಲ್ಲಿ members of Parliament are immune from court proceedings for anything said in Parliament. ಈ 3 ಆಪ್ಷನ್ ನಡಿನಲ್ಲಿ ಸರಿಯಾದ ಉತ್ತರವನ್ನು ಚೂಸ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.